ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂಥ ದೇವರು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಗಲಾತ್ಯ ಪತ್ರಿಕೆ 1ನೇ ಅಧ್ಯಾಯ 10ನೇ ವಾಕ್ಯ. ನಾನೀಗ ಯಾರನ್ನು ಒಲಿಸಿಕೊಳ್ಳುತ್ತಾ ಇದ್ದೇನೆ, ಮನುಷ್ಯರನ್ನೋ ದೇವರನ್ನೋ? ನಾನು ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದೇನೋ? ಇನ್ನೂ ಮನುಷ್ಯರನ್ನು ಮೆಚ್ಚಿಸುವವನಾಗಿದ್ದರೆ ನಾನು ಕ್ರಿಸ್ತನ ದಾಸನ. ಅಪೊಸ್ತಲನಾದ ಪೌಲನು ಗಲಾತ್ಯದವರಿಗೆ ಪತ್ರಿಕೆಯನ್ನು ಬರೀತಾ ಇದ್ದಾನೆ. ಕಾರಣ ಅದರ 6ನೇ ವಾಕ್ಯದ ಹೆಡ್ಡಿಂಗಲ್ಲಿ ಓದ್ತೀವಿ, ಗಲಾತ್ಯ ಸಭೆಯವರು ಕ್ರಿಸ್ತನ ಸುವಾರ್ತೆಯ ನಿಜ ಬೋಧನೆಯನ್ನು ಬಿಟ್ಟೋಗ್ಬಿಟ್ಟಿದ್ದಾರೆ. ಇವಾಗ ಆ ಸಭೆಯಲ್ಲಿ ಅನೇಕರು ನಿಜವಾದಂತಹ ಬೋಧನೆ ಅಥವಾ ಪೌಲನಿಂದ ಅವರಿಗೆ ಸಿಕ್ಕಿದಂತಹ ಕ್ರಿಸ್ತನ ಕುರಿತಾದ ಬೋಧನೆಯನ್ನು ಬಿಟ್ಟು ತಮಗೆ ಧರ್ಮಶಾಸ್ತ್ರದ ಕುರಿತಾಗಿ ಬೋಧನೆ ಮಾಡಿದಂತಹ ಆ ಬೋಧನೆಗಳಿಗೆ ವಿಧೇಯರಾಗಿ ಮುಂದೆ ಹೋಗ್ತಾ ಇದ್ದಾರೆ. ಆ ಸಮಯದಲ್ಲಿ ಪೌಲ ಹೇಳ್ತಾನೆ, ನಾನು ನಿಮಗೆ ಸಾರಿದ ಸುವಾರ್ತೆಗೆ ವಿರುದ್ಧವಾದದ್ದನ್ನು ಯಾರೇ ಬಂದು ನಿಮಗೆ ಸಾರಿದರೂ ಸಹ ಶಾಪಗ್ರಸ್ತವಾಗಲಿ ಎಂಬುದಾಗಿ ಹೇಳಿ, ಪೌಲ ಅಲ್ಲಿ ಹೇಳ್ತಾ ಇರುವಂಥ ಒಂದು ಸಂಗತಿ ಏನು ಅಂತ ಹೇಳಿದ್ರೆ, ಪೌಲ ಇವಾಗ ಕೇಳ್ತಾನೆ, ನಾನು ಮನುಷ್ಯರನ್ನು ಮೆಚ್ಚಿಸ್ತಾ ಇದ್ದೀನ, ದೇವರನ್ನು ಮೆಚ್ಚಿಸ್ತಾ ಇದ್ದೀನ? ಆಗ ಪೌಲ ಕೇಳ್ತಾನೆ, ನಾನು ಇವಾಗ ಮನುಷ್ಯರನ್ನು ಮೆಚ್ಚಿಸೋದಾದರೆ ನಾನು ಕ್ರಿಸ್ತನ ದಾಸನಲ್ಲ. ಈಗ ಈ ಮಾತುಗಳ ಮೂಲಕ ಗಲಾತ್ಯ ಸಭೆಯವರಿಗೆ ಪೌಲ ಕೇಳ್ತಾನೆ, ನೀವು ಯಾರನ್ನು ಮೆಚ್ಚಿಸ್ತಾ ಇದ್ದೀರಾ? ನೀನು ಕ್ರಿಸ್ತನನ್ನು ಮೆಚ್ಚಿಸ್ತಾ ಇದ್ದೀರಾ ಅಥವಾ ನಿಮಗೆ ಬೋಧನೆ ಮಾಡಿದಂತಹ ವ್ಯಕ್ತಿಗಳನ್ನು ಮೆಚ್ಚಿಸ್ತಾ ಇದ್ದೀರಾ? ಪೌಲ ಹೇಳ್ತಾನೆ, ನನ್ನನ್ನು ಮೆಚ್ಚಿಸಬೇಡಿ, ನಾನು ದೇವರನ್ನ ಮೆಚ್ಚಿಸಬೇಕೇ ವಿನಃ ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ನಾನು ಇಷ್ಟಪಟ್ಟಿಲ್ಲ. ಯಾಕೆಂದರೆ ಮನುಷ್ಯರನ್ನು ಮೆಚ್ಚಿಸೋದಾದರೆ ನಾನು ಕ್ರಿಸ್ತನ ದಾಸನಲ್ಲ. ನನ್ನ ಅಲ್ಟಿಮೇಟ್ ಒಂದು ಗೋಲ್ ಏನು? ಕ್ರಿಸ್ತನನ್ನು ಮೆಚ್ಚಿಸುವುದು, ಕ್ರಿಸ್ತನಿಗೆ ವಿಧೇಯರಾಗಿ ಜೀವಿಸುವುದು. ಗಲಾತ್ಯದವರು ಅದನ್ನು ಮಾಡ್ತಾ ಮುಂದೆ ಬಂದಿದ್ದರು. ಆದರೆ ಯಾವಾಗ ಧರ್ಮಶಾಸ್ತ್ರದ ಬೋಧನೆಯನ್ನು ಕೆಲವು ದುರ್ಬೋಧಕರು, ಸುಳ್ಳು ಬೋಧಕರು ಬಂದು ಬೋಧನೆ ಮಾಡಿದ್ರು, ಒಂದು ಕಾಲದಲ್ಲಿ ಬೇಡ ಅಂತ ಬಿಟ್ಟು ಕ್ರಿಸ್ತನ ಬಳಿಗೆ ಬಂದಿದ್ದಂತಹ ಈ ಗಲಾತ್ಯ ಸಭೆಯವರು ಪುನಃ ಅದಕ್ಕೆ ವಾಲಿಕೊಂಡರು, ಅದಕ್ಕೆ ಆಸಕ್ತಿ ಉಳ್ಳವರಾದರು. ಈಗ ಪೌಲ ಅವರಿಗೆ ಕೇಳ್ತಾ ಇದ್ದಾನೆ, ನೀವು ಯಾರನ್ನು ಮೆಚ್ಚಿಸ್ತಾ ಇದ್ದೀರಾ? ಅವರು ಬೇಜಾರು ಮಾಡ್ಕೊಳ್ತಾರೆ, ಅವರೊಂದು ವಾಕ್ಯ ಹೇಳಿದ್ದಾರೆ, ಅವರಿಗೋಸ್ಕರ ನಾವು ಅದನ್ನು ಫಾಲೋ ಮಾಡಬೇಕೆಂಬುದಾಗಿ ನೀವು ಯೋಚನೆ ಮಾಡೋದಾದರೆ ನೀವು ಯಾರನ್ನು ಮೆಚ್ಚಿಸ್ತಾ ಇದ್ದೀರಾ? ನೀನು ಈಗ ಮನುಷ್ಯರನ್ನು ಮೆಚ್ಚಿಸ್ತಾ ಇದ್ದೀರಾ? ನೀವಿವಾಗ ಆ ಬೋಧನೆ ಮಾಡಿದಂತಹ ಬೋಧಕರನ್ನು ಮೆಚ್ಚಿಸ್ತಾ ಇದ್ದೀರಾ? ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ದೇವರು ನಮ್ಮಿಂದ ಬಯಸುವಂಥದ್ದೇನು ಅಂದರೆ, ನಾವು ಮನುಷ್ಯರನ್ನು ಮೆಚ್ಚಿಸುವವರಾಗಬಾರ್ದು, ದೇವರನ್ನು ಮೆಚ್ಚಿಸುವಂತಹ ವ್ಯಕ್ತಿಗಳಾಗಬೇಕು. ದೇವರನ್ನು ಮೆಚ್ಚಿಸುವಂತಹ ಒಂದು ಅನುಭವ. ಏಕೆಂದರೆ ಮೊದಲು ನಿಮಗೆ ಸತ್ಯ ಗೊತ್ತಿರಲಿಲ್ಲ, ಆಗ ಮನುಷ್ಯರ ಉಪದೇಶಗಳನ್ನು ಎಲ್ಲ ಮೆಚ್ಚಿಸಿ ಅವರನ್ನು ಗೌರವಿಸಿ ಮುಂದೆ ಹೋಗ್ತಾ ಇದ್ರಿ. ಆದರೆ ಈಗ ಪೌಲ ಹೇಳ್ತಾ ಇದ್ದಾನೆ, ಇಲ್ಲ. ಪೌಲ ಹೇಳುವಂಥ ಮಾತೇ ನೋಡಿ, ಅದರ 10ನೇ ವಾಕ್ಯದಲ್ಲಿ ನಾನೀಗ, ಅದನ್ನು ಕಟ್ ಮಾಡಿ ಹೇಳೋದಾದರೆ ನಾನು ಈಗ ಯಾರನ್ನು ಒಲಿಸ್ಕೊಳ್ತಾ ಇದ್ದೇನೆ. ಯಾಕೆಂದರೆ ಪೌಲ ಒಂದು ಕಾಲದಲ್ಲಿ ಮನುಷ್ಯರನ್ನು ಮೆಚ್ಚಿಸುವಂತಹ ಕಾರ್ಯಗಳನ್ನ ಮಾಡ್ತಾ ಇದ್ದ. ಮಹಾಯಾಜಕರನ್ನು ಮೆಚ್ಚಿಸುವುದಕ್ಕಾಗಿ, ಯಹೂದ್ಯರ ಹಿರಿಯವರನ್ನು ಮೆಚ್ಚಿಸುವುದಕ್ಕಾಗಿ, ಹಿರಿ ಸಭೆಯವರನ್ನು ಮೆಚ್ಚಿಸುವುದಕ್ಕಾಗಿ ಕ್ರಿಸ್ತನ ಭಕ್ತರುಗಳನ್ನು ಶಿಕ್ಷಿಸಿ ಅವರನ್ನು ಹೊಡೆಸಿ ಸೆರೆಮನೆಗೆ ಹಾಕಿಸುವಂತಹ ಕೆಲಸ ಮಾಡ್ತಾ ಇದ್ದ. ಆ ರೀತಿಯಲ್ಲಿ ಮನುಷ್ಯರನ್ನು ಮೆಚ್ಚಿಸ್ತಾ ಇದ್ದಂತಹ ಪೌಲ ಈಗ ಹೇಳ್ತಾ ಇದ್ದಾನೆ, ಈಗ ನಾನು ಯಾರನ್ನು ಒಲಿಸ್ಕೊಳ್ತಾ ಇದ್ದೀನಿ? ಈಗ ನಾನು ಯಾರನ್ನು ಮೆಚ್ಚಿಸ್ತಾ ಇದ್ದೀನಿ? ಮನುಷ್ಯರನ್ನು ಮೆಚ್ಚಿಸ್ತಾ ಇದ್ದೀನಾ, ದೇವರನ್ನು ಮೆಚ್ಚಿಸ್ತಾ ಇದ್ದೀನಾ? ಅದರ ಮೂಲಕ ಪೌಲ ಗಲಾತ್ಯದವ್ರಿಗೆ ಹೇಳ್ತಾನೆ, ಗಲಾತ್ಯದ ವಿಶ್ವಾಸಿಗಳೇ, ನಾನು ಸಹ ಒಂದು ಕಾಲದಲ್ಲಿ ಮನುಷ್ಯರನ್ನ ಮೆಚ್ಚಿಸ್ತಾ ಇದ್ದವನೇ. ಯಾಕೆ ಗೊತ್ತಾ? ನನಗೆ ಸತ್ಯ ಗೊತ್ತಿರಲಿಲ್ಲ, ಕ್ರಿಸ್ತನ ಕುರಿತಾದಂಥ ಸತ್ಯ ನನಗೆ ಗೊತ್ತಿರಲಿಲ್ಲ. ಆಗ ನಾನು ಮನುಷ್ಯರನ್ನ ಮೆಚ್ಚಿಸ್ತಾ ಇದ್ದೆ. ಆದರೆ ಕ್ರಿಸ್ತನ ಕುರಿತಾದಂತಹ ಸತ್ಯ ನನಗೆ ಗೊತ್ತಾದಾಗ, ಕ್ರಿಸ್ತನೇ ನಿಜವಾದಂತಹ ಕರ್ತನೂ ರಕ್ಷಕನು ಅಂತ ನನಗೆ ಗೊತ್ತಾದಾಗ, ನಾನು ಅಂದಿನಿಂದ ಮನುಷ್ಯರನ್ನ ಮೆಚ್ಚಿಸೋದನ್ನು ಸ್ಟಾಪ್ ಮಾಡಿದೆ. ಮಹಾಯಾಜಕರನ್ನು ಮೆಚ್ಚಿಸೋದನ್ನು ಸ್ಟಾಪ್ ಮಾಡಿದೆ. ಹಿರಿ ಸಭೆಯವ್ರನ್ನ ಮೆಚ್ಚಿಸೋದನ್ನು ಸ್ಟಾಪ್ ಮಾಡಿ ನಾನೀಗ ಕ್ರಿಸ್ತನನ್ನು ಮೆಚ್ಚಿಸ್ತಾ ಇದ್ದೀನಿ. ಈಗ ಈ ಸತ್ಯ ತಿಳಿಯೋದಕ್ಕಿಂತ ಮುಂಚೆ ನಾನು ಮೆಚ್ಚಿಸಿದಂತಹ ನಾನು ಸತ್ಯ ತಿಳಿದ ಮೇಲೂ ನಾನು ಅವರನ್ನೇ ಮೆಚ್ಚಿಸ್ತಾ ಇದ್ದರೆ
ನಾನು ಕ್ರಿಸ್ತನ ದಾಸನಲ್ಲ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ದೇವರು ಮಾಡಿರುವಂಥ ಎಲ್ಲ ಅದ್ಭುತಗಳಿಗಾಗಿ ಸ್ತೋತ್ರ. ಅನೇಕ ಸಂದರ್ಭದಲ್ಲಿ ನಾವು ನಮ್ಮ ಜೀವಿತದ ಒಂದು ಸಹಾಯಕ್ಕೋಸ್ಕರ ಅಥವಾ ಇನ್ನೊಬ್ಬರ ಒಂದು ಹೆಲ್ಪ್ಗೋಸ್ಕರ ಮನುಷ್ಯರನ್ನೆಲ್ಲ ಮೆಚ್ಚಿಸಿರಬಹುದು. ಆದರೆ ವಾಕ್ಯ ಹೇಳ್ತದೆ, ನಾವು ಕ್ರಿಸ್ತನ ಕುರಿತಾಗಿ ತಿಳಿದ ನಂತರ, ಕ್ರಿಸ್ತನ ಸತ್ಯವನ್ನು ತಿಳಿದ ನಂತರ ಪುನಃ ಮನುಷ್ಯರನ್ನು ಮೆಚ್ಚಿಸುವಂತಹ ರೀತಿಯಲ್ಲಿ ಅಲ್ಲ ನಾವಿರಬೇಕಾದದ್ದು, ನಾವು ದೇವರನ್ನು ಮೆಚ್ಚಿಸುವಂತಹ ಒಂದು ಅನುಭವ. ದೇವರನ್ನು ಮೆಚ್ಚಿಸಿ ದೇವರ ಚಿತ್ತಕ್ಕೆ ವಿಧೇಯರಾಗಿ ಜೀವಿಸಬೇಕು ಎಂಬುದನ್ನು ದೇವರು ನಮ್ಮಿಂದ ಬಯಸುವನಾಗಿದ್ದಾನೆ. ಆದ್ದರಿಂದ ಈ ಬೆಳಗ್ಗೆ ಕರ್ತನಿಗೆ ಹೇಳೋಣ, ಸ್ವಾಮಿ, ಮೊದಲು ನಾನು ಮನುಷ್ಯರನ್ನು ಮೆಚ್ಚಿಸ್ತಾ ಇದ್ದೆ, ಆದರೆ ದೇವರೇ, ಈಗ ನಿನ್ನ ಸತ್ಯ ತಿಳಿದಿರೋದ್ರಿಂದ ನಾನು ನಿನ್ನನ್ನು ಮೆಚ್ಚಿಸ್ತೇನೆ, ನಿನ್ನ ಚಿತ್ತಕ್ಕೆ ವಿಧೇಯನಾಗಿ ಮುಂದೆ ಹೋಗ್ತೇನೆ ಎಂಬುದಾಗಿ ನಾವು ತೀರ್ಮಾನಿಸೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಸಮಯಕ್ಕಾಗಿ ಸ್ತೋತ್ರ. ಸಮಯದಲ್ಲಿ ತಲೆಬಾಗಿರುವಂಥ ನಿನ್ನ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಇದುವರೆಗೂ ನೀನು ಅವ್ರ ಜೊತೆಯಲ್ಲಿದ್ದು ಸಹಾಯ ಮಾಡಿದಿ. ಈ ಮುಂಜಾನೆ ದೇವರೇ, ನಿನ್ನ ವಾಕ್ಯದ ಮುಂದೆ ನಮ್ಮನ್ನೇ ತಗ್ಗಿಸ್ಕೊಳ್ತೇವೆ. ನಾವು ಮನುಷ್ಯರನ್ನು ಮೆಚ್ಚಿಸದೆ ಸತ್ಯಕ್ಕೆ ನಮ್ಮನ್ನು ನಡೆಸಿದಂತಹ ದೇವರೇ, ನಿನ್ನನ್ನು ಮೆಚ್ಚಿಸಿ ನಿನಗಾಗಿ ಜೀವಿಸುವ ಹಾಗೆ ಕರ್ತನೆ ನೀನು ನಮಗೆ ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.